ಚಾಮರಾಜ್ ಭಾರತ ಜೋಡೋ ಅಬ್ಬರ ಯುವಕರಿಗೆ ಕರೆ ಕೊಟ್ಟ ಕಾಂಗ್ರೆಸ್. ಮೈಸೂರಿನ ಚಾಮರಾಜ್ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತದ ಜೋಡೋ ಕಾರ್ಯಕ್ರಮದ ಸಭೆ ನಡೆದಿದೆ. ಯುವ ಜನರೇ ದೇಶದ ಭಕ್ತಿ ಅನ್ನೋ ಘೋಷಣೆಯಡಿ ಯುವಕರನ್ನು ಸಂಘಟಿಸುವ ಕೆಲಸ ಮಾಡುತ್ತಿದೆ. ಡಿಕೆ ಶಿವಕುಮಾರ್ ಅವರ ಆಶಯದಂತೆ ಯುವಕರನ್ನು ಕೇವಲ ರಾಜಕೀಯಕ್ಕೆ ಸೀಮಿತಗೊಳಿಸದೆ ಕ್ರಿಕೆಟ್, ಬಾಸ್ಕೆಟ್ಬಾಲ್ ಸೇರಿ ಕ್ರೀಡೆಗಳಿಗೆ ಉತ್ತೇಜನ, ಪ್ರತಿಭೆಗಳೇ ವೇದಿಕೆ ಕಲ್ಪಿಸಿಕೊಡುವ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ. ಇದು ಕಾಂಗ್ರೆಸ್ ಕಾರ್ಯಕ್ರಮವಲ್ಲ. 18 ರಿಂದ 35 ವರ್ಷದ ಎಲ್ಲ ಯುವಕ ಯುವತಿಯರು ಪಕ್ಷಾತೀತವಾಗಿ ಕೈಜೋಡಿಸಬಹುದು ಅಂತ ಮುಖಂಡರು ಕರೆ ನೀಡಿದ್ದಾರೆ. ಶಾಸಕ ಹರೀಶ್ ಗೌಡ ಅವರ ಕೈ ಬಲಪಡಿಸಿ ಕ್ಷೇತ್ರದಲ್ಲಿ ಜನಪರ ಕಾರ್ಯಕ್ರಮ ನಡೆಸಲು ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗುತ್ತಿದೆ. ಈ ಕುರಿತು ಪ್ರಜಾಪವರ್ ಮಾಧ್ಯಮದೊಂದಿಗೆ ಯೂತ್ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯಿಸಿದರು. ನಾಯಕರಾದಂಥ ಡಿಕೆ ಶಿವಕುಮಾರ್ ಸಾಹೇಬರು ಭಾರತ್ ಜೋಡೋ ಅನ್ನೋ ಒಂದು ಕಾರ್ಯಕ್ರಮವನ್ನು ನಂಬ್ಕೊಂಡಿದ್ದಾರೆ. ಎಲ್ಲಾ ಯುವಕರು ರೋಡ್ಗೆ ಬರಬೇಕು, ಕೆಲಸ ಮಾಡಬೇಕು, ಯುವಕರು ದೇಶದ ಧ್ವನಿ ಆಗ್ಬೇಕು ಅನ್ನೋದಕ್ಕೋಸ್ಕರ ನಾವು ಇವತ್ತು ಈ ಚಾಮರಾಜ ಕ್ಷೇತ್ರದ ವತಿಯಿಂದ ಒಂದು ಮೀಟಿಂಗ್ ಮಾಡ್ತಾ ಇದ್ದೀವಿ. ಭಾರತ್ ಜೋಡೋ ಪಾತ್ರಗಳು, ಸಮಾಜನ ಕಟ್ಟುವಂತ ಕಾರ್ಯಕ್ರಮಗಳು, ಕ್ರೀಡಾಪಟುಗಳಿಗೆ ಎನ್ಕರೇಜ್ ಮಾಡುವಂತ ಕಾರ್ಯಕ್ರಮಗಳು, ಸಮಾಜಮುಖಿ ಕಾರ್ಯಕ್ರಮಗಳಾಡಿ ಜನಕ್ಕೆ ಒಂದು ಒಳ್ಳೆ ಸಂದೇಶ ಮುಟ್ಟಿಸ್ಬೇಕು. ಯುವಕರು ಈ ದೇಶದ ಧ್ವನಿ ಆಗಿರ್ಬೇಕು. ಮುಂದಿನ ದಿನಗಳಲ್ಲಿ ಯುವಕರು ದೇಶ ಶಕ್ತಿ ಆಗ್ತಾರೆ. ಈ ಡಿ ಕೆ ಶಿವಕುಮಾರ್ ಸಾಹೇಬ್ರ ಕನ್ಸನ್ನ ನಾವು ನನ್ಸ್ ಮಾಡ್ತೀವಿ. ಅದೇ ರೀತಿ ನಮ್ಮ ಚಾಮರಾಜ ಕ್ಷೇತ್ರ ಶಾಸಕರಾದ ಹರೀಶ್ ಅಣ್ಣ ಅವ್ರನ್ನ ಕೈ ಬಲಪಡಿಸ್ತೀವಿ. ಎಲ್ಲಾ ಯುವಕರುಗಳು ದಯವಿಟ್ಟು ಭಾರತ್ ಜೋಡೋ ಸಂಘನ ಸದುಪಯೋಗ ಪಡಿಸ್ಕೊಳ್ಳಿ. ಭಾರತ್ ಜೋಡೋ ಅಂದ್ರೆ ಬರೀ ಕಾಂಗ್ರೆಸ್ ಪಾರ್ಟಿ ಕಾರ್ಯಕ್ರಮ ಅಲ್ಲ, ಇದು ಇಡೀ ಎಲ್ಲಾ ಯುವಕರು ಸೇರ್ಬೋದು, ಯುವತಿಯರು ಸೇರ್ಬೋದು. 18 ರಿಂದ 35 ವರ್ಷದೊಳಗಿರೋ ಯುವಕರು ಯುವತಿಯರು ಈ ಸಂಘಕ್ಕೆ ಸೇರ್ಬೋದು. ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಕರ್ನಾಟಕ ಸರ್ಕಾರಕ್ಕೆ ಕೈ ಜೋಡಿಸಿ. ಪ್ರಜಾಪ್ರಭುತ್ವ ಉಳಿವಿಗೆ ಹಾಗೂ ಸಂವಿಧಾನ ಉಳಿವಿಗೆ ಎಷ್ಟು ಯುವಕರು ಅವಶ್ಯಕತೆ ಇದೆ, ಅಷ್ಟು ಯುವಕರುಗಳನ್ನ ಇವತ್ತು ದಿನ ಕಾಂಗ್ರೆಸ್ ಪಕ್ಷ ಅವ್ರನ್ನ ಕರ್ಕೊಬಂದು ಭಾರತ್ ಜೋಡೋ ಅನ್ನೋ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ. ನೀವು ಅನ್ಕೋಬಹುದು, ಕೋಮುವಾದಿ ಪಕ್ಷ ಬಿಜೆಪಿ ಅವ್ರ ಪಕ್ಷ ಯುವಕರುಗಳನ್ನ ಏನ್ ಕಾರ್ಯಕ್ರಮಕ್ಕೆ ಇಟ್ಕೊಂಡಿದ್ದಾರೆ? ಅವರು ಕಲ್ಲೊಡಿರಿ, ದಂಗೆ ಎದೋಡಿಸಿ, ದೇವಸ್ಥಾನಗಳ ಮೇಲೆ ಮತಾಂತರ ಮಾಡಿ ಮತ್ತು ಎಲ್ಲಾ ಧರ್ಮಗಳನ್ನ ಎತ್ಕಟ್ಟಿ ಆ ರೀತಿ ಯುವಕರುಗಳನ್ನ ಮೀಸಲಿಟ್ಬಿಟ್ಟಿದ್ದಾರೆ. ಆದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತೊಂದು ದಿನ ಏನ್ ಭಾರತ್ ಜೋಡೋ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ, ಪ್ರತಿ ಜಿಲ್ಲೆಗಳು ಹಾಗೂ ಪ್ರತಿ ತಾಲೂಕುಗಳು ಪ್ರತಿ 100 ಜನ, ಹಂಗೆ ಒಬ್ಬರ ಸಂಘಕ್ಕೆ 100 ಜನಕ್ಕೆ ಸೀಮಿತ ಇಟ್ಟು ಒಂದು ಸಂಘ ಸ್ಥಾಪನೆ ಮಾಡಿ ಅಲ್ಲಿಗೆ 10 ಲಕ್ಷ ಸರ್ಕಾರದಿಂದ ಯಾರಾದ್ರೂ ಆಗಿರ್ಬೋದು. ಇದಕ್ಕೆ ಭಾರತ್ ಜೋಡೋಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರೇ ಆಗ್ಬೇಕು ಅಂತ ಅವಶ್ಯಕತೆ ಇಲ್ಲ. ಬಿಜೆಪಿ ಅವ್ರು ಆಗ್ಬೋದು, JDS ಆಗಿರ್ಬೋದು, ಮತ್ತೆ ಯಾವುದೇ ಪಕ್ಷದವ್ರಾಗಿರ್ಬೋದು ಈ ಸಂಘಕ್ಕೆ ಸೇರ್ಕೊಂಡು ಪ್ರತಿ ವರ್ಷಕ್ಕೆ 10 ಲಕ್ಷ, ಹಂಗೆ ಆ 10 ಲಕ್ಷ ಹೇಗೆ ಯೂಸ್ ಮಾಡ್ಕೋಬಹುದು ಅವರು? ಯಾವ್ದಾದ್ರು ಒಂದು ಕ್ರೀಡೆ ಆಗಿರ್ಬೋದು, ಖೋಖೋ, ಬಾಸ್ಕೆಟ್ ಬಾಲ್, ಕ್ರಿಕೆಟ್, ಮತ್ತೆ ಯಾವ್ದೇ ಕ್ಷೇತ್ರಕ್ಕೆ ಆಗಿರ್ಬೋದು, ಅದನ್ನ 10 ಲಕ್ಷನ ಪ್ರತಿದಿನ ನಾವು ಏನ್ ಕಾರ್ಯಕ್ರಮ ಮಾಡ್ತಾ ಇದ್ರಿ ಅಂತ ತೋರಿಸಿ, ಇರುವಂತ ಸರ್ಕಾರಕ್ಕೆ ತೋರಿಸಿ ಆ ಕಾರ್ಯಕ್ರಮಗಳಲ್ಲಿ ಆ ಕಾರ್ಯಕ್ರಮ ಇದ್ರ ಪ್ರಕಾರನೇ ದುಡ್ಡನ್ನ ಕಲೆಕ್ಟ್ ಮಾಡ್ಕೋಬಹುದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಈ ಯೂತ್ ಜೋಡೋ ಈ ಭಾರತ್ ಜೋಡೋ ಕಾರ್ಯಕ್ರಮಗಳಿದೆಯಲ್ಲ, ಇದು ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ, ರಾಹುಲ್ ಗಾಂಧಿ ಅವ್ರ ಕನಸಾಗಿತ್ತು. ಡಿ ಕೆ ಶಿವಕುಮಾರ್ ಅವ್ರನ್ನ ಇವತ್ತೊಂದು ದಿನ ಕರ್ನಾಟಕ ರಾಜ್ಯದಲ್ಲಿ ಬಹುತೇಕ ಎಲ್ಲಾ ಜಿಲ್ಲೆಗಳಿಗೂ ಮತ್ತೆ ಎಲ್ಲಾ ತಾಲೂಕುಗಳಲ್ಲೂ ಸಹ ಈ ದಿನ ಕಾರ್ಯಕ್ರಮ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮ ಆಗೇ ಆಗುತ್ತೆ. ಎಲ್ಲಾ ಪಕ್ಷದವರು ಇದನ್ನ ಸೌಕರ್ಯ ಪಡ್ಕೋಬಹುದು. ಅದೇ ತರ ಈ ದಿನ ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ನೆಚ್ಚಿನ ಶಾಸಕರಾದಂತ ಹರೀಶ್ ಗೌಡ್ರು ಇಡೀ ಎಲ್ಲಾ 19 ವಾರ್ಡ್ಗಳನ್ನು ಎಲ್ಲಾ 19 ವಾರ್ಡ್ಗಳಿಗೆ ಎಲ್ಲರೂ ಯುವಕರುಗಳನ್ನ ಕರೆಸಿ ಇವತ್ತೊಂದು ದಿನ ಯುವ ಕಾಂಗ್ರೆಸ್ ವತಿಯಿಂದ ಚಾಮರಾಜ ಕ್ಷೇತ್ರದ ಅಧ್ಯಕ್ಷರಾದಂತ ನಿಶಾಂತ್ ಪಾಟೀಲ್ ಹಾಗೂ ಉಪಾಧ್ಯಕ್ಷರಾದಂತ ಮನೋಜು, ಸಂಜಯ್, ಎಲ್ಲಾ ಬ್ಲಾಕ್ ಪ್ರೆಸಿಡೆಂಟ್ಗಳು ಸೇರಿಸಿ ಇವತ್ತಿನ 2 ಬ್ಲಾಕ್ ಪ್ರೆಸಿಡೆಂಟ್ ಅಂತ ಮನೋಜು ಮತ್ತೆ ವಿನೋದ್ ಅವ್ರನ್ನೆಲ್ಲಾನು ಕರೆಸಿ ನಾಳೆ ಯುವ ಕಾಂಗ್ರೆಸ್ಗಳು, ಮಹಿಳಾ ಕಾಂಗ್ರೆಸ್ ಅವ್ರನ್ನೆಲ್ಲಾನು ಒಟ್ಟುಗೂಡಿಸಿ ದಿನ ಸಭೆ ಕರೆದಿದ್ದಾರೆ. ಈ ಸಭೆ ಉದ್ದೇಶ ಇಷ್ಟೇ ಇರೋದು, ಪ್ರತಿ ಬೂತ್ ಗಳಲ್ಲೂ 20 ಜನ ಭಾರತ್ ಜೋಡೋಗೆ ಸದಸ್ಯರುಗಳನ್ನ ಮಾಡಬೇಕು ಅಂತ ಶಾಸಕರು ಹೇಳಿದಾರೆ. ಆ ಉದ್ದೇಶ ಪೂರ್ವಕವಾಗಿ ಇವತ್ತಿನ ಸಭೆ ಕರೆದಿದ್ದಾರೆ. ಈ ಸಭೆ ಮಾಡಿ ಮುಂದೊಂದಿನ ಪ್ರಜಾಪ್ರಭುತ್ವ ಉಳಿವಿಗಾಗಿ, ಸಂವಿಧಾನ ಉಳಿವಿಗಾಗಿ, ಈ ಭಾರತ ದೇಶದ ರಕ್ಷಣೆಗೆ ಮೊದಲನೇ ಪಾಯ ಯಾರಾದ್ರು ಅಂದ್ರೆ ಯುವಕರುಗಳು. ಇವತ್ತು ದಿನ ನೋಡಿರ್ಬೋದು, 15 ವರ್ಷದ ಆಡಳಿತ, 13 ವರ್ಷ ಆಡಳಿತ ಮಾಡಿರುವಂತ ಒಂದು ಬಿಜೆಪಿ ಪಕ್ಷದ ಮಿನಿಸ್ಟರ್ನ ಇಳಿಸಕ್ಕೆ ಇದೇ ಯುವಕರ ಕೈಲಿ ಆಗಿರೋದು. ಈ ಧರ್ಮೇಂದ್ರ ಅವ್ರನ್ನ ಇಳಿಸಕ್ಕೆ ಇನ್ನ ಯಾರ ಕೈಲೂ ಆಗಲ್ಲ. ಈ ಯುವಕರುಗಳು ಈ ದೇಶದ ಪ್ರಜೆ. ಈ ಪ್ರಜೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಯುವಕರುಗಳು ಈ ದೇಶದ ರತ್ನಗಳು. ಅವರು ಈ ದಿನ ಎಲ್ಲಾರನ್ನೂ ಸಹ ಸೇರಿಸಿ ಒಳಗೂಡಿ ಇವತ್ತೊಂದಿನ ಈ ಕಾರ್ಯಕ್ರಮ ಮಾಡ್ತಿದ್ರೆ ಆ ಯುವಕರುಗಳಿಗೆ ರಕ್ಷಣೆ ಆಗ್ಬೇಕು. ಆ ಯುವಕರುಗಳಿಗೆ ಮುಂದೊಂದಿನ ಕ್ರೀಡೆಗಾಗಿರ್ಬೋದು, ಯಾವುದೇ ಸೌಕರ್ಯಗಳಾಗಿರ್ಬೋದು ಅನುಕೂಲ ಆಗ್ಲಿ ಅಂತ ಈ ಕಾರ್ಯಕ್ರಮ ಇವತ್ತೊಂದಿನ ಅನ್ಕೊಂಡಿದ್ದೀರಿ ನಾವು. ನನ್ನ ಹೆಸರು ಚಂದ್ರು ಅಂತ, ಮೈಸೂರು ನಗರ ಪ್ರಧಾನ ಕಾರ್ಯದರ್ಶಿ ಯುವ ಕಾಂಗ್ರೆಸ್ ಸಮಿತಿ.